ಸದನದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ವಾಕ್ಯ ಹೇಳಿದ್ರು, ಬಹಳ ಉತ್ತಮವಾದ ವಾಕ್ಯ. ಐ ಸ್ಟಾರ್ಟ್ ವಿತ್ ದಟ್ ಕೋಟ್. ರಾಜಕೀಯದಲ್ಲಿ ಧರ್ಮ ಇರಲಿ ತಪ್ಪಾಗಲ್ಲ, ಆದರೆ ಧರ್ಮದಲ್ಲಿ ರಾಜಕೀಯ ಬರಬಾರ್ದು. ತುಂಬಾ ಉತ್ತಮವಾದ ವಾಕ್ಯ. ರಾಜಕೀಯದಲ್ಲಿ ಧರ್ಮ ಬಂದರೆ ತಪ್ಪೇನಿಲ್ಲ, ಯಾಕೆ ಅಲ್ಲಿ ಸ್ವಲ್ಪ ತತ್ವಗಳು ಬರ್ತವೆ, ಒಳ್ಳೆತನ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಧರ್ಮದಲ್ಲಿ ರಾಜಕೀಯ ಬಂದ್ರೆ ಧರ್ಮ ಹಾಳಾಗೋಗುತ್ತೆ, ಅದು ಆಗ್ಬಾರ್ದು. ಇದೆಲ್ಲ ಉದ್ದೇಶನೇ ನಾವು ಇದೇ ಯಾಕೆ ಮೀಟಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಯಾವುದೇ ಒಂದು ಧರ್ಮದಲ್ಲಿ ರಾಜಕೀಯ ಬಂದ್ರೆ ಉಳ್ಕೋಬೇಕು ನಾವು. ಹಾಗಾಗಿ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ, ಸಂಘಗಳಿದ್ದಾವೆ, ಎಲ್ಲರೂ ನಾವೆಲ್ಲ ಇದ್ದೀವಿ. ಇದನ್ನ ಧರ್ಮ ಈಗ ಎಸ್ಪೆಷಲಿ ನಮ್ಮ ಗಣಪತಿ ಉತ್ಸವನ ಹಿಂದೂ ಸಮುದಾಯಕ್ಕೆ ಅಂತ ನಾವು ಯಾವತ್ತೂ ಇಟ್ಕೊಂಡೇ ಇಲ್ಲ. ನೀವು ಇತಿಹಾಸ ಓದಿದ್ರೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ. ಇದು ನಮ್ಮ ದೇಶದ ಚರಿತ್ರೆ ತೆಗೆದ್ರೆ ಗಣಪತಿಯನ್ನು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡಿ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋ ಹಬ್ಬ ಇದು ಗಣಪತಿ ಹಬ್ಬ. ನಾವು ಚಿಕ್ಕ ಹುಡುಗಿದ್ದಾಗ ನಾವು ನೋಡ್ತಾ ಇದ್ವಿ ಗಣಪತಿ ಯಾವ ರೀತಿ, ನಮ್ಮ ದೊಡ್ಡವರೆಲ್ಲ ಗೊತ್ತು ನೋಡ್ತಿದ್ವಿ. ಒಂದು ಗಣಪತಿ ಮನೇಲಿ ಇಟ್ರೆ ಅವ್ರ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಒಟ್ಟಿಗೆ ಆಚರಿಸ್ತಾ ಇದ್ವಿ. ಅವತ್ತು ನೋ ನಾನ್ ವೆಜಿಟೇರಿಯನ್ 2 ದಿನ ಗಣಪತಿ ಬಿಡೋವರೆಗೂ. ಯಾವುದೇ ಕೆಟ್ಟ ಮನೇಲಿ ಕುಡ್ತಾ ಗಿಡ್ತಾ ಏನೂ ಇರ್ತಿರ್ಲಿಲ್ಲ. ಮತ್ತೆ ಊರ್ ಗಣಪತಿ ಬಿಡಬೇಕಾದ್ರೆ ಇಡೀ ಊರು ಇವತ್ತು ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ. ಹೆಣ್ಮಕ್ಳು ಮಾತ್ರ ಆ ಸಂಸ್ಕೃತಿ ಉಳ್ಕೊಂಡಿದೆ, ಗಂಡಸಲ್ಲಿ ಇಲ್ಲ, ಅದು ಹೊರಟೋಗಿದೆ. ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಊರ್ ಗಣಪತಿ ಬಿಡ್ತಾರೆ, ಅಥವಾ ನಿಮ್ಮ ಕೇರಿ ಗಣಪತಿ ಬಿಡ್ತಾರೆ, ಅವತ್ತೆಲ್ಲ ಒಂದು ಪಾವಿತ್ರತೆ ಇತ್ತು. ಆದರೆ ಇವತ್ತೇನಾಗಿದೆ ಅಂದ್ರೆ ಅದು ಪಾವಿತ್ರತೆ ಬರೀ ಹೆಣ್ಮಕ್ಳು ಮಾತ್ರ ಸೀಮಿತವಾಗಿದೆ, ಗಂಡಸರು ಕುಡಿದು ತೂರಾಟಗಳು ಶುರುವಾಗಿದೆ. ಅಂಬೇಡ್ಕರ್ ಉತ್ಸವ ತಗೊಳ್ಳಿ, ಮೆರವಣಿಗೆ ತಗೊಳ್ಳಿ, ಕೆಂಪೇಗೌಡ ಉತ್ಸವ ತಗೊಳ್ಳಿ, ಎಲ್ಲ ತಗೊಳ್ಳಿ, ಅಥವಾ ನಮ್ಮ ಮೊಹರಮಲ್ಲಿ ಈದ್ ಮಿಲಾದ್ ಯಾವುದೇ ಇದು ತಗೊಳ್ಳಿ, ನಮ್ಮ ಯುವಶಕ್ತಿ ಎಲ್ಲಿದೆಯಪ್ಪ ಅಂದ್ರೆ ಕುಡಿದು ತೂರಾಡೋದು ನೋಡ್ತಾ ಇದ್ವಿ. ಈ ಯುವಶಕ್ತಿ ಆಗಿರ್ಲಿಲ್ಲ. ಈಗಿರೋ ಯುವಶಕ್ತಿ ನೋಡ್ತಾ ಹೋದ್ರೆ, ನಮ್ಮ ದೇಶ ಯುವಶಕ್ತಿ ನೋಡ್ತಾ ಇದ್ರೆ ಗಾಂಜಾ ಕಾಣುತ್ತೆ, ಕುಡ್ತಾ ಕಾಣುತ್ತೆ, ಮದ್ಯಪಾನ ಕಾಣುತ್ತೆ. ಎಲ್ಲಿಗೆ ಹೋಗ್ತಿದೆ ಯುವಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಯಾವ ದೇಶ ಗಟ್ಟಿಯಾಗಿದೆ ಅಂದ್ರೆ ಎಲ್ಲಿ ಯುವಶಕ್ತಿ ಗಟ್ಟಿ ಇದೆಯೋ, ದೈಹಿಕವಾಗಿ ಹೇಳ್ತಾ ಇರೋದು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಿ ಯುವಶಕ್ತಿ ಗಟ್ಟಿ ಇರುತ್ತೆ ಆ ದೇಶ ಬಲಿಷ್ಠವಾಗಿರುತ್ತೆ. ಆದ್ರೆ ಭಾರತ, ನಮ್ಮ ದೇಶ, ನಮ್ಮ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ? ಪಾಶ್ಚಾತ್ಯ ದೇಶಗಳೆಲ್ಲ ಹಾಳಿದ್ದೋಗಿ ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ, ಭಾರತ ಸಂಸ್ಕೃತಿ ಚೆನ್ನಾಗಿದೆ ನಾವು ಫಾಲೋ ಮಾಡೋಣ ಅಂತ. ಆದ್ರೆ ನಾವು ಉಲ್ಟಾ ಹೊಡಿತಾ ಇದೀವಿ, ಅವ್ರ ಸಂಸ್ಕೃತಿ ನಾವು ಫಾಲೋ ಮಾಡ್ತಾ ಇದೀವಿ. ನನ್ನ ನಿಮಗೊಂದು ಬೇಡಿಕೆ, ಅಟ್ಲೀಸ್ಟ್ ಮುಳುಬಾಗಲದ ಇಡೀ ದೇಶದ ಇದೇ ಸಮಸ್ಯೆ ಇದೆ, ನಿಮ್ಗೊಂದು ಮುಳುಬಾಗಲ ಸಮಸ್ಯೆ ಅಲ್ಲ. ಒಂದು ಯಾರು ಎಷ್ಟು ಇದ್ದೀರಪ್ಪ ಇಲ್ಲಿ ಆರ್ಗನೈಸೇಷನ್ ಕೈತಿ? ಇಲ್ಲಿ ಇಡೀ ಗೈಡಿ ಎಲ್ಲ ಅರ್ಥ ಸುಳ್ಳೆತ್ತಿದ್ದೀರಾ? ಇಲ್ಲಿ ಇದೇ ಸಮಸ್ಯೆ ಅಮ್ಮ. ಫೋನ್ ನಿಮ್ಗೆ ಹೇಳ್ತೀವಿ, ಇಲ್ಲಿ ಏನಾಗ್ತಿದೆ ಅಂದ್ರೆ ಮೀಟಿಂಗ್ಗಳಿಗೆ ಕೌನ್ಸಿಲರ್ಸ್ ಬರ್ತಾರೆ, ಆರ್ಗನೈಸ್ ಸಿಟ್ಟಿಂಗ್ ಬರ್ತಾರೆ, ಬಟ್ ಗಣಪತಿ ಇಡೋ ತಪ್ಪಿಸ್ಕೊಂಡ್ಬಿಡ್ತಾನೆ. ಯಾಕೆ ಅಂದ್ರೆ ಕಂಡೀಷನ್ಸ್ ಆಗ್ತೀವಿ ನೋಡಿ, ಅದಕ್ಕೆ ತಪ್ಪಿಸ್ಕೊಂಡು ಸರ್ ಅವತ್ತು ನಾನು ಇರ್ಲಿಲ್ಲ ಸತ್ಯ ಹೇಳ್ಬಿಡ್ತೀರ. ಒಂದು ನನ್ನ ಬೇಡಿಕೆ ಮುಳುಬಾಗಲ್ ಜನತೆಗೆ, ಯಾಕೆ ನಾವೆಲ್ಲ ಟೂರಿಸ್ಟ್ಗಳಿದ್ದಂಗೆ, ನಾವು ಗವರ್ಮೆಂಟ್ ಸರ್ವೆಂಟ್ಸ್ ಇವತ್ತಿರ್ತೀವಿ, ನಾವು ಹೊರಟೋಗ್ತೀವಿ. ಬಟ್ ಇದು ನಿಮ್ಮೂರು, ನಿಮ್ಮ ಜನ, ನಿಮ್ಮ ಸಮಾಜ, ಇದು ನಿಮ್ಮನ್ನ ಅಳಿಸ್ಲಿಕ್ಕಾಗಲ್ಲ, ಇದನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈಲಿ. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಏನೇನು ಗಣಪತಿ ಇಡ್ತೀರಾ, ಗಣಪತಿ ಬಿಡೋವರೆಗೂ ನಿಮ್ಮ ಸುತ್ತಮುತ್ತ ಯಾವುದೇ ವ್ಯಕ್ತಿ ಆಗ್ಲಿ ಕುಡಿಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಮಾಡ್ತೀರಾ? ಚಪ್ಪಾಳೆ ಬೇಡ. ಅವತ್ತು ನಾನೇ ಇರ್ತೀನಿ ಇಲ್ಲಿ. ಲಾಸ್ಟ್ ಟೈಮ್ ಗಣಪತಿ ಬಿಡೋಕ್ಕಾದ್ರೆ ನಾನೇ ಇದ್ದೆ, ನಿಖಿಲ್ ಸಾಹೇಬ್ ಇಲ್ಲೇ ಇದ್ರು. ಈ ಸತಿ ನಾವಿರ್ತೀವಿ. ಇಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ, ಸರ್ ನಾವು ಊರ್ ಬದಿಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ, ಅವ್ರನ್ನೂ ಇಟ್ಕೊಳ್ತೀವಿ. ಕುಡಿದೇ ನೋಡ್ಕೋಬೇಕು, ಅದು ನನ್ನ ಚಾಲೆಂಜ್. ಸೊ ಇದು ಒಂದು ಬೇಡಿಕೆ. ಹೋಗ್ತೀರಾ? ಈಸಿ ಹೇಳೋದಲ್ಲ, ಕಷ್ಟ, ಬಹಳ ಕಷ್ಟ. ಯಾರೋ ಕೈತ್ರಪ್ಪ ಕೇಳ್ತಾ ಇದ್ರಲ್ಲ,
ಹೇಳ್ತಾ ಇದ್ದೀನಲ್ಲ, ಒಂದು ನಿಮಿಷ ಆಯ್ತು, ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲಪ್ಪ, ಇದು ನನ್ನ ಬೇಡಿಕೆ, ನಿಮ್ಮ ಅಣ್ಣನ ಬೇಡಿಕೆ ಅಂತ ಇಟ್ಕೊಳ್ಳಿ, ಆಗ್ಬೋದಾ? ಸೆಕೆಂಡ್, ಲಾಸ್ಟ್ ಟೈಮ್ ಮುಳಬಾಲ್ ಗಣಪತಿ ಉತ್ಸವದಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ 4 ಗಂಟೆಗೆ ಎತ್ತಿ ಸರ್ ಅಂತ ನೀವು ಟೈಮಿಂಗ್ಸ್ ಕೊಡ್ತೀರಾ, 6 ಗಂಟೆ ಆದ್ರೂ ಎತ್ತಲ್ಲ. ನಾವೇನ್ ಮಾಡ್ಕೊಂಡಿರ್ತೀವಿ, ಇವತ್ತೊಂದು 15 ಗಣಪತಿ ಬಿಡ್ತಾರೆ ಅಂತ ಅನ್ಕೊಂತೀವಿ, 15 ಗಣಪತಿ ಟೈಮಿಂಗ್ಸ್ ಹಾಕೊಂಡ್ಬಿಡ್ತೀವಿ. ನೋಡಪ್ಪ, ಈ 4 ಗಂಟೆ ಮುಗಿಸ್ಕೊಂಡು 6 ಗಂಟೆಗೆ ಇಲ್ಬಪ್ಪ ಅಂತ ಹೇಳ್ತೀವಿ. ನೀವು 6 ಗಂಟೆ ಆದ್ರೂ ಎತ್ತಲ್ಲ, ಅಷ್ಟೊಂದು ಇನ್ನೊಂದು ಗಣಪತಿ ಬರ್ತಾ ಇರ್ತಾರೆ ಪ್ರಶ್ನೆ, ಅವ್ರಿಗೊಂದು ರೂಟ್ ಕೊಟ್ಟಿರ್ತೀವಿ, ಆ ರೂಟ್ ಇಲ್ಲೋಬೇಕಪ್ಪ. ಹಿಂದೆ ನಮ್ಗೆ ಸಮಸ್ಯೆ ಇರ್ತಿರ್ಲಿಲ್ಲ, ಮಸೀದಿಗಳು ಬಂದು 10 ಸತಿ ಗಣಪತಿ ಅವ್ರು ಬಂದು ಆಚರಣೆ ಮಾಡೋರು. ಇವತ್ತು ಸಮಾಜದಲ್ಲಿ ಅದೇ ಹೇಳ್ದಲ್ಲ, ಧರ್ಮದಲ್ಲಿ ರಾಜಕೀಯ ಬರುತ್ತೆ, ಅವಾಗ ಈ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ಈ ಸತಿ ನೀವೇನ್ ಟೈಮಿಂಗ್ಸ್ ಕೊಟ್ಟರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಆರ್ಗನೈಸರ್ಸ್. ನೀವು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನೀವು ಎತ್ತಲೇಬೇಕು. ಎತ್ತಲಿಲ್ಲ, ನಾವೇ ಅವತ್ತೇನು ಮಾತಾಡಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ, ಬಡವಣಿಗೆ ಅವಾಯ್ಡ್ ಮಾಡಬೇಕು, ನಾವು ಮಾಡ್ತೀವಿ. ಸೆಕೆಂಡ್, ಯಾವುದೇ ಒಂದು ಮೆರವಣಿಗೆ ಆಗ್ಬೋದು, ಗಣಪತಿ ಇಟ್ಟ ಮೇಲೆ ಆಗ್ಬೋದು, ಇನ್ಕ್ಲೂಡಿಂಗ್ ಈದ್ ಮಿಲಾದ್. ಲಾಸ್ಟ್ ಟೈಮ್ ಇಲ್ಲಿ ಒಂದು ಮರ್ಡರ್ ಆಗಬೇಕಾಯ್ತು ಈದ್ ಮಿಲಾದಲ್ಲಿ, ಮೆರವಣಿಗೆನೆ. ಆ ಜಾಗದಲ್ಲಿ ನಾನೇ ಇದ್ದೆ, ಅವರಿಬ್ರು ಕುತ್ಕೊಂಡ್ಬಿಟ್ಟು ಹೇಳ್ಕೊಂಡ್ಬಂದೆ ಈಚೆಗೆ. ಆದ್ರೆ ಕೋಲಾರದಲ್ಲಿ ಅದು ಮಿಸ್ ಆಯ್ತು, ಸ್ಟಾಪಿಂಗ್ ಆಯ್ತು. ಈ ಡಿಜೆ ಸಂಸ್ಕೃತಿ ಇಲ್ಲಿ ಇಲ್ಲ. ಇನ್ನ ನಮಗೆ ಡಿಜೆ ಬೇಡ, ಆಯ್ತು ಡಿಜೆ ಹಾಕ್ತೀರಾ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು. ಬಟ್ ಗಣಪತಿ ಹಾಡುಗಳು ಮಾತ್ರ ಹಾಕ್ಬೇಕು, ಮತ್ತೆ ಅಲ್ಲಾಹ್ ಸಂಬಂಧಪಟ್ಟ ಹಾಡುಗಳು ಹಾಕ್ಬೇಕು. ಎಷ್ಟು ಕೆಟ್ಟ ಹಾಡುಗಳು ಹಾಕ್ತೀರಾ ಅಂದ್ರೆ, ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ರಿ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ. ಅಂಬೇಡ್ಕರ್ಗೂ ಹಾಡುಗೂ ಏನ್ ಸಂಬಂಧ? ನೀವೊಬ್ಬರೇ ಅಂತ ಹೇಳ್ತಿಲ್ಲ, ಈ ರಾಜ್ಯಾದ್ಯಂತ ನೀವೆಲ್ಲೇ ಹೋಗಿ, ಯಾವುದೇ ಮೆರವಣಿಗೆಗಳು ಹೋಗಿ, ಅಸಹ್ಯವಾಗಿರುತ್ತೆ. ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರಾ, ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರಾ, ಗಣಪತಿ ಸ್ಟ್ಯಾಚ್ಯೂ ಇರುತ್ತೆ. ಅಷ್ಟು ಪವಿತ್ರದೆಲ್ಲ ಕೈ ಮುಗಿತೀರಾ, ಅಯ್ಯೋ ನಮ್ಮ ಗಣಪತಿ ಬೇಡ ಅವನು ಹೊಡೆದ್ಬಿಟ್ಟ ಅಂತ ಹೇಳ್ತೀರಾ. ಆ ತಾಕತ್ ಇರೋರು ಕುಡಿದೇ ಡ್ಯಾನ್ಸ್ ಮಾಡ್ತಾರೆ, ಏನ್ ನಿಮ್ಗೆ ಡಿಜೆ ಹಾಕ್ಬೇಕು? ಯಾಕೆ ನೀವು ಭಕ್ತಿ ಗೀತೆ ಹೇಳ್ಬಾರ್ದು? ಯಾಕೆ ನೀವು ಮೊಹಮ್ಮದ್ ಪೈಗರ್ ಸಂಬಂಧ ಬಗ್ಗೆ, ಅಲ್ಲ ಸಂಬಂಧಪಟ್ಟ ಯಾಕೆ ಹಾಡು ಹೇಳ್ಬಾರ್ದು? ಏನೇ ಬೇಕು ನಿಮ್ಗೆ ಡಿಸ್ಕೋ ಸಾಂಗ್ಗಳು? ನಾಚಿಕೆ ಆಗಬೇಕು ನಮ್ಮ ಯುವ ಸಂಘಕ್ಕೆ. ಇದಕ್ಕೆ ನಾವು ದೊಡ್ಡವರು ಬೆಂಬಲ ಕೊಡ್ತೀವಿ. ಯಾಕೆ ಹೇಳಿ? ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ. ನೀವು ಆ ಲೀಡರ್ ಸರಿ ಇಲ್ಲಪ್ಪ ಅಂತೀರ. ನೀವೇನು ಹೇಳಿದ್ರು ಡಿಜೆ ಕೊಡ್ಬೇಕು, ಕುಡಿಯೋಕೆ ದುಡ್ಡು ಕೊಡಿಸ್ಬೇಕು, ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್. ಮಾಡ್ಲಿಲ್ವಾ, ಇವನು ಗಾಂಧಿವಾದಿ, ಇವ್ನು ಯಾರು ಓಟ್ ಹಾಕ್ಬೇಡಿ ಅಂತ ಹೇಳ್ಬೇಕು. ಇದು ಇವತ್ತಿನ ಸಮಸ್ಯೆ. ಅದಕ್ಕೆ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಡೆಪಾಸಿಟ್ ಕಳ್ಕೊಳ್ತಾರೆ. ಯಾಕೆ ನಾವೆಲ್ಲ ಮಾಡೋದಿಲ್ವಲ್ಲ. ನಾವೇ ಒಂದು ಈಗ ಶುರು ಎಲ್ಲಿಂದ ಮಾಡಬೇಕು? ಮುಳುಬಾಲಿಂದ ಶುರು ಮಾಡೋಣ. ಒಂದು ಮಾದರಿಯಪ್ಪ, ನೋಡಪ್ಪ ಇಲ್ಲಿ ಆಯ್ತು, ಒಂದು ಮಾದರಿ ಮಾಧ್ಯಮದವ್ರು ಇಲ್ಲೇ ಇದ್ದಾರೆ. ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ, ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಮಾಡೋದು ಬಿಡೋದು ನಿಮ್ಮ ಇಚ್ಛಾಶಕ್ತಿ. ನಾವು ಬಿಡಿ, ನೀವು ಮಾಡಿ ಬಿಡಿ, ನಾವಂತೂ ಇರ್ತೀವಿ ಪೊಲೀಸ್ನವರು 24/7. ನಮ್ಮ ಕೆಲಸನೇ ಅದು. ಇದು ಒಂದು ಪಾಯಿಂಟ್. ಎರಡನೇದು POP ನಲ್ಲಪ್ಪ, ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡು ಭಕ್ತಿ ನಿಂತ್ಕೊಳ್ತಿದ್ವಿ. ಏನ್ ಸರ್, ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾರು ಸಂಬಂಧಪಟ್ಟಿರ್ತಾರೆ ಅವತ್ತೆಲ್ಲ ಪೂಜೆ ಮಾಡ್ಬಿಟ್ಟು ಕೈ ಮುಕ್ಕೊಂಡು ಇದು ಮಾಡಿದ್ವಿ. ಇಲ್ಲಿ ಏನಾಗ್ತದೆ ಗೊತ್ತಾ, ಕಾಲು ಹಾಕೊಂಡು ತುಳಿತಾರೆ. ಇಲ್ಲೆಲ್ಲ ಗಣಪತಿ ಕೈ ಮುಗಿತೀರಾ, ಅದು ಒಳಗೆ ಹೋಗೋದಿಲ್ಲ. ಇವ್ರು ಬಲವಂತ ಆಗ್ತದೆ, ಯಾಕೆ POP ಮುಳುಗಲ್ಲ, ಕೊನೆ ಮುರಿದಾಕ್ತಾರೆ. ಇದು ಯಾವ ಸಂಪ್ರದಾಯ ನನಗೇನು ಗೊತ್ತಿಲ್ಲಪ್ಪ. ಇದು ಯಾವ ಸಂಸ್ಕೃತಿ ನನಗೆ ಗೊತ್ತಿಲ್ಲ. ಇದು ಭಾರತೀಯ ಸಂಸ್ಕೃತಿನೂ ಗೊತ್ತಿಲ್ಲ, ಹಿಂದೂ ಸಂಸ್ಕೃತಿ ಅಂತ ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ಕಳಿಸ್ತೀರಾ ಅಂದ್ರೆ ಅವ್ರು ಮುಳುಗುದು ಸಾಕು ಅನ್ನೋ ಮಟ್ಟ ನೀವು ಇದ್ಬಿಡ್ತೀರ. ಅದೇ ಮಣ್ಣಿನ ಗಣಪತಿ ಆದ್ರೆ ಅದು ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ, ಜಾಗ ಕಮ್ಮಿ ಇದೆ, ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಅವಾಗೆಲ್ಲಿ ಊರಲ್ಲಿ 1 ಅಥವಾ 2 ಗಣಪತಿ, ಒಂದೇ ಗಣಪತಿ ನೋಡ್ತೀವಿ, ದೊಡ್ಡ ಗಣಪತಿ ಅಂತ ಇಟ್ಕೊಳ್ಳೋರು ಊರಲ್ಲಿ. ಇವತ್ತು ಬೀದಿ ಬೀದಿಗೂ ಒಂದೊಂದು ಗಣಪತಿ ಆಗುತ್ತೆ. ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಅಲ್ಲಿ ಕಾರ್ಪೊರೇಟರ್ಸ್ ಇರ್ತಾರೆ. ಅವ್ರ ಬೇಡಿಕೆ ಒಂದೇ ಒಂದು, ಸರ್ ನೀವು ಡೇಟ್ ಫಿಕ್ಸ್ ಮಾಡಿಬಿಡಿ ಸರ್, ಈ ಡೇಟ್ ಮೇಲೆ ಯಾರು ಗಣಪತಿ ಇಲ್ಲ ಪರ್ಮಿಷನ್ ಕೊಡಬೇಡಿ ಸರ್, ನಮ್ಗೆ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ ಸರ್ ಅನ್ನೋರು. ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ, ನೆಕ್ಸ್ಟ್ ಇನ್ನೊಂದು ಬೀದಿ ಇನ್ನೊಂದು ಗಣಪತಿ.
ಹೌದಾ, ನೀನು ದುಡ್ಡು ಕೊಡಲ್ವಾ, ಆಯ್ತು ಬಾ ನೆಕ್ಸ್ಟ್ ಎಲೆಕ್ಷನ್ ಕೇಳಿ ಊಟ ಕೇಳಕ್ ಬರ್ತಿಲ್ಲ, ಬಾ ನೋಡೋಣ. ಈ ತರ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಸಂಘಗಳು ಜಾಸ್ತಿ ಆಯ್ತು, ಪ್ರತಿಯೊಂದರಲ್ಲೂ ನಾವು ಇರ್ಬೇಕು ಅಂತ ಆಯ್ತು. ಊರು ಒಗ್ಗಟ್ಟು ಹೊಡೆದೋಯ್ತು. ಈಗ ಕೇರಿ ಒಗ್ಗಟ್ಟಿಗೆ ಬಂದ್ಬಿಟ್ಟಿದೆ. ಊರೋಗಿ ಕೇರಿ ಆಗಿದೆ. ಕೇರಿ ಹೋಗಿ ಮನೆಗಳು ಯಾವತ್ತಾಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕೇರಿಗಳು ನಿಂತಿದೆ ನಮ್ಗೆ, ನಮ್ಮ ಸಮಾಜ ಇವತ್ತು. ಹಾಗಾಗಿ ಮುಳುಬಾಗಲ್ ಜನತೆ ನೋಡ್ದಂಗೆ ಕಂಪೇರ್ ಟು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮುಳುಬಾಗಲ್ ಜನ, ಅವತ್ತು ಹೇಳಿದ್ದೀನಿ, ಹಿಂದಿನ ನಾನು ಸಭೆಯಲ್ಲಿ ಹೇಳಿದ್ದೀನಿ, ಮುಳುಬಾಗಲ್ ಜನ ಭಾರತೀಯ ಸಂಸ್ಕೃತಿಯನ್ನ ಒಂದು ಪ್ರತಿಪಾದನೆ, ಒಂದು ಪ್ರತೀಕ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಗಲಾಟೆ ನೋಡಲ್ಲ. ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ. ನಾಯಕರಿಂದ ಸಮಾಜ ಅಲ್ಲ, ಸಮಾಜದಿಂದ ನಾಯಕರಾಗ್ತಾರೆ. ಒಬ್ಬ ಲೀಡರ್ ಆಗ್ತಾನೆ. ಆ ಲೀಡರ್ ವಿಲ್ ರೆಪ್ರೆಸೆಂಟ್ ಸೊಸೈಟಿ. ಯಾಕೆಂದ್ರೆ ಅಲ್ಲಿಂದನೇ ಅವ್ನು ಬಂದಿರ್ತಾನೆ ಹೊರತು ಪಾಕಿಸ್ತಾನದಿಂದ ಬಂದಿರಲ್ಲ, ಅಥವಾ ಬಾಂಗ್ಲಾದೇಶದಿಂದ ಬಂದಿರಲ್ಲ, ಶ್ರೀಲಂಕಾದಿಂದ ಬಂದಿರಲ್ಲ. ಅವನು ಮುಳುಬಾಗಲ ಜನತೆ ಮಧ್ಯದಲ್ಲೇ ಬೆಳೆದು ಬಂದಿರ್ತಾನೆ ಅವ್ನ ನಾಯಕ. ಆ ನಾಯಕನ ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರು ಕೆಟ್ಟರು ಅಂತ ಗೊತ್ತಾಗ್ಬಿಡೋದು. ನಾನು ನೋಡಿದಾಗ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅಂದ್ರೆ ಮುಳುಬಾಗಲು ಅಂತೆ. ಕೌನ್ಸಿಲರ್ಸ್ ವಾಲಂಟಿಯರ್ ಬರ್ತಾರೆ, ಎಲ್ಲ ಸಂಘಗಳ ಹೊರಗಡೆ ಬರ್ತಾರೆ, ಎಲ್ಲ ಕ್ಲೋಸ್ ಆಗಿರ್ತಾರೆ. ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿಪ್ಪ, ಪ್ರತಿಪಾದನೆ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಬೇಕು ಆಚರಣೆ ಮಾಡಿ, ಆಚರಿಸಿ, ಎಲ್ಲ ಮಾಡಿ. ಬಟ್ ಗ್ರಾಮ ಬಂದಾಗ, ಪಟ್ಟಣ ಅಂತ ಬಂದಾಗ, ನಿಮ್ಮ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಗಣಪತಿ ಆಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಅದು ಮುಳುಬಾಗಲ್ ಜನ ಆಚರಿಸೋದು. ಹಿಂದೂ ಮುಸ್ಲಿಂ ಅಂತ ಹೋಗ್ಲೇಬೇಡಿ, ಅದು ನಮ್ಮ ಹಬ್ಬನೇ, ಇದು ನಮ್ಮ ಹಬ್ಬನೇ. ಯಾಕಂದ್ರೆ ವಿರ್ ಆಲ್ ಇಂಡಿಯನ್ಸ್, ನಾವೆಲ್ಲರೂ ಭಾರತೀಯರು. ಅವ್ರು ಒಂದು ಮಾತು ಹೇಳಿದ್ರು, ದೇಶ ಮೊದಲು ಧರ್ಮ ನಂತರ ಅಂತ. ಅದು ಇರೋದ್ರಿಂದನೇ ಭಾರತೀಯ ಗಟ್ಟಿಯಾಗಿರೋದು. ಎಲ್ಲಿ ಧರ್ಮ ಫಸ್ಟ್, ಎಲ್ಲಿ ದೇಶ ಫಸ್ಟ್ ಆಗುತ್ತೆ ಆ ದೇಶ ಹಾಳಾಗೋಗಿದೆ. ಯಾವ ದೇಶದ ಉದ್ಧಾರ ಆಗಿಲ್ಲ ಇಲ್ಲಿವರೆಗೂ. ಬೇಕಾದ್ರೆ ತಗೊಳ್ಳಿ, ಇತಿಹಾಸ ತಗೊಳ್ಳಿ. ನಮ್ಮ ಭಾರತ ದೇಶ ಹೇಗೆ ಗಟ್ಟಿಯಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ. ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ನಾವು ನಿಮ್ಗೇನು ಹೊಟ್ಟೆವರಿಗೆ ಕೊಡೋದಿಲ್ಲ, ಅಥವಾ ಪೊಲೀಸರು ಏನಪ್ಪ ಏನೋ ಬ್ರಿಟಿಷರ್ ಕಾಲದ ಪದ್ಧತಿಗಳು ತರ್ತಾರೆ ಅಂತ ಇಲ್ಲ. ನಾವು ಕಂಡೀಷನ್ ಹಾಕೋದು, ನೀವೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಿಕೊಂಡು ನೀವು ಸುಖವಾಗಿ ನಿಮ್ಮ ಮನೆಗಳಿಗೆ ಹೋಗ್ಲಿ. ಯಾವುದೋ ಒಂದು ಕೊಲೆ ಆಯಿತು, ಯಾವುದೋ ಒಂದು ಗಲಾಟೆಗಳಾಯಿತು, ಅದರಿಂದ ಸಫರ್ ಆಗೋದು ಯಾರು? ಇಡೀ ಕುಟುಂಬ ಸಫರ್ ಆಗುತ್ತೆ. ಅದಾಗೋದು ಬೇಡ, ಎಲ್ಲ ಖುಷಿಯಿಂದ ಆಚರಣೆ ಮಾಡೋಣ. ಇದೊಂದು ಒಳ್ಳೆ ಸಂಪ್ರದಾಯ, ಒಳ್ಳೆ ಸಂಸ್ಕೃತಿಯ ಪ್ರತೀಕ ಇದು ಹಬ್ಬ. ಇದಾಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ. ಅದನ್ನೆಲ್ಲ ನಾವು ಸಂತೋಷದಿಂದ ಆಚರಣೆ ಮಾಡೋಣ. ಅದು ಬಿಟ್ಟು ಯಾಕೆ ಇದೆಲ್ಲ ಹೊಡೆದಾಟಗಳು, ಆ ಗುಂಪು ಅಲ್ಲಿ ಮಾಡ್ತಂತೆ, ಈ ಗುಂಪು ಇಲ್ಲಿ ಮಾಡ್ತಂತೆ, ಅವನಿದ್ದ ಇವನಿದ್ದ, ನಾನು ಇಷ್ಟು ದೊಡ್ಡವನು. ಈ ಗಣಪತಿ ಗಲಾಟೆ, ಇದ್ಮೇಲೆ ಗಲಾಟೆ ಆಗೋದು ಉದ್ದೇಶ ಇದೆ. ನೀನಾ ಅನ್ನೋದಕ್ಕೆ ಗಲಾಟೆಗಳಾಗೋದು. ಅಲ್ಲಿ ಕೂಡ ಅಷ್ಟೇ ಆಗಿದೆ. ಇದ್ಮೇಲೆ ಸರ್ಕಲ್ ಹತ್ರ ಗಲಾಟೆ, ನೀನಾ. ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. DJ ಬಾರಿ ಇಲ್ಲ, ಹಾಗೆ POP ಗಣಪತಿ ಇಲ್ಲ. ನೀವು ಪರ್ಮಿಷನ್ ತಗೋಬೇಕಾದ್ರೆ ಅದು ಕ್ಲಿಯರ್ ಆಗಿ ಹೇಳ್ತೀವಿ ನಾವು, POP ಗಣಪತಿ ಇಡಬಾರ್ದು ಅಂತ. ನಮ್ಮ ಮಾತನ್ನ ಇದು ಮಾಡಿ ಮಾಡಿದ್ರೆ ಹೇಳ್ತಾರಲ್ಲ, ಸತೀಶ್ ಹೇಳ್ದಾಗೆ ಅವತ್ತು ತಗೊಂಡು ನಾವೇ ಬಿಡ್ತೀವಿ. ನಿಮ್ಗೆ ಯಾವ ಉತ್ಸವನಿಲ್ಲ, ಏನೂ ಇಲ್ಲ. ಇದೆಲ್ಲ ಸರಿ ಮಾಡ್ತೀರಾ? ನಿಮಗೆ ಏನೇ ತೊಂದರೆಗಳಾದರೂ ನಾವು ಇರ್ತೀವಿ ನಿಮ್ಮ ಜೊತೆ. ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು. ಅದಾಗ್ಲಿಲ್ಲ ಅಂದ್ರೆ ಯಾರು ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕದಡ್ತಾರೆ ಅಂಥವ್ರಿಗೆ ಯಾವ ರೀತಿ ಆಕ್ಷನ್ ತಗೋಬೇಕು ನಮಗೆ ಇಲಾಖೆ ಹೇಳ್ಕೊಟ್ಟಿದ್ದೆ, ನಾವು ಮಾಡ್ತೀವಿ. ಇದಿಷ್ಟನ್ನೇ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.